ಸರ್ ನಮಸ್ಕಾರ ಸರ್. ಈಗ ನಿಮ್ ಕಾಂಗ್ರೆಸ್ ಸರ್ಕಾರ ಹೌದು ಖಂಡಿತ 400 ರೂಪಾಯಿ ಈಗ ಮಂಗಳೂರಿಗೆ ಟಿಕೆಟ್ ಹೌದು 490 ರೂಪಾಯಿ ಆಗ್ತಾ ಇದೆ. ಆಗ್ಲಿ ಯಾಕೆ ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ವೇ? ದುಡ್ಡಿದ್ರೆ ಹ್ಮ್. ಜಾಸ್ತಿ ಮಾಡ್ಬೇಕಂತ ಮಾಡಬಾರ್ದಂತ ಏನಾದ್ರು ಉಂಟಾ? ಮಾಡಬಾರ್ದು ಅಂತ ಏನಿಲ್ಲ, ಒಂದ್ ಮತ್ತೆ? 5% 6% ಮಾಡೋದ್ರಲ್ಲಿ ಅರ್ಥ. ಅದ್ ನೋಡು ಮತ್ತೆ ಚರ್ಚೆ 15% ಯಾಕೆ? ಮತ್ತೆ ಜನರ ಅಭಿಪ್ರಾಯ ಹೇಗೆ ಅಂತ ಕೇಳುವ. ಓ ಹಾಗೆ, ಹಂಗೆ ಈಗ ಮುಂಚೆನೆ ಬೇಡ ಅಂತ. ಯಾಕೆ ಆಯ್ತು, 15% ಏರಿಸ್ತಾ ಇರೋದು ಯಾಕೆ ನಿಮ್ ಪ್ರಕಾರ? 15% ಯಾಕೆ ಏರ್ಸಿದ್ರೆ ಅಂತ ಕೇಳ್ತಿ, ಫ್ರೀ ಕೊಡ್ತಾ ಇದ್ದೇವಲ್ಲ. ಅದೇ ಒಪ್ಕೋತಾ ಇದೀರಾ? ಹೌದು ಫ್ರೀ ಕೊಡ್ತಾ ಇದೀವಿ, ಹೌದು ಜನರಿಗೆ ಕಾಸಿಲ್ಲ ಅಂತ. ಆಗತ್ತಲ್ಲ. ಕಾಸಿಲ್ಲ ಅಂತ ಒಪ್ಕೋತಾ ಇದೀರಾ? ಹೌದು ಈಗ ಹಿಂದೆ ಕೂತ್ಕೊಂಡವ್ರು ನೋಡಿ ಟಿಕೆಟ್ ಎಲ್ಲ ಫ್ರೀಯಲ್ಲಿ ಬರ್ತಾರಲ್ಲ. ಹಿಂದೆ ಕೂತವ್ರು ಟಿಕೆಟ್ ಇಲ್ಲ, ಫ್ರೀ ಆಗಿ ಕೊಡ್ತಾರೆ. ಬರ್ತಾರೆ. ಆದ್ರೂನು ಗಂಡಸ್ರು ಏನ್ರಿ ತಪ್ಪು ಮಾಡಿದ್ರು? ಏನ್ ತಪ್ಪಿಲ್ಲ, ತಪ್ಪೇನು? ಗಂಡಸ್ರು ಬರ ಹೇಳ್ದಂಗಾಯ್ತಲ್ಲ ಈಗ. ಯಾವ ತಪ್ಪು ಇಲ್ಲ, ಗಂಡಸರಿಗೆ ಏನ್ ತಪ್ಪು ಮಾಡಿದೆ? ಏನ್ ಮಾಡೋದು, ಪಕ್ಷ ಬಿಟ್ಟು ಮಾತಾಡಕ್ ಆಗಲ್ಲ ಪಾಪ. ಛೆ, ಅದಕ್ಕೆ ಹಾಗೆ. ಓಕೆ 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 ಓಕೆ. ಏನ್ ಮೇಡಮ್, ಹುಡುಗಿರಾ ಯಾವ ಕಡೆ ಹೊರಟ್ರಿ? ಅಯ್ಯೋ ಶಿಟ್, ನಾವ್ ಅಂದ್ಕೊಂಡೇ ಇರ್ಲಿಲ್ಲ ನಮ್ಮನ್ನ ಮಾತನಾಡಿಸ್ತಾರೆ ಅಂತ. ಸೊ ಆದ್ರೆ ಎಲ್ಲವೂ ಉಲ್ಟಾ ಆಗಿತ್ತು, ಮಾತನಾಡಿಸ್ಬಿಟ್ರು. ಹೇಳಿ ಮೇಡಮ್, ಫ್ರೀ ಹೋಗ್ತಿದ್ದೀರಾ? ನೋಡಿ, ನೀವು ಫ್ರೀ ಹೋಗುವುದರಿಂದ ನಮ್ಮ ಗಂಡು ಜೀವಗಳಿಗೆ ತೊಂದರೆ ಆಗುತ್ತದೆ. ಓಕೆ ಓಕೆ ಆಯ್ತು ಬಿಡಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಅನೇಕ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅನೇಕ ಪ್ರಾಬ್ಲಮ್ಸ್ಗಳಿವೆ. ಇದ್ಯಾವುದರ ಕಡೆಗೂ ಕೂಡ ಗಮನ ಕೊಡ್ತಾ ಇಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೊ ನೋಡಿ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಿದೆ, ಜನರ ಸೇವೆ ಮಾಡೋಕ್ಕೆ ತುಂಬಾ ಅವಕಾಶಗಳಿವೆ ಸರ್ಕಾರಕ್ಕೆ. ಆದ್ರೆ ಅದನ್ನ ಬಿಟ್ಟು ಫ್ರೀ ಕೊಟ್ಟು ಈಗ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣವಾಗಿದ್ದು, ಜೊತೆಗೆ ಎಲ್ಲದರಲ್ಲೂ ಕೂಡ ದರವನ್ನ ಹೆಚ್ಚಿಸ್ತಾ ಇರೋದು. ಈಗ ಬಸ್ ಪ್ರಯಾಣಿಕರ ದರವನ್ನು ಕೂಡ ಹೆಚ್ಚಿಸ್ತಾ ಇರುವಂತದ್ದು ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಈಗ ಸರ್ಕಾರದಲ್ಲಿ ಹಣವಿಲ್ವಾ ಅಂತ. ಸೊ ಹಾಗಾದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ವಿಚಾರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆಗಳನ್ನ ಮತ್ತೊಂದು ಕ್ಷೇತ್ರದಲ್ಲಿ ಜನರ ಬಳಿ ಕೇಳ್ತಾ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ ನಮಸ್ಕಾರ ಸರ್. ಈಗ ನಿಮ್ ಕಾಂಗ್ರೆಸ್ ಸರ್ಕಾರ ಹೌದು ಖಂಡಿತ 400 ರೂಪಾಯಿ ಈಗ ಮಂಗಳೂರಿಗೆ ಟಿಕೆಟ್ ಹೌದು 490 ರೂಪಾಯಿ ಆಗ್ತಾ ಇದೆ. ಆಗ್ಲಿ ಯಾಕೆ ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ವೇ? ದುಡ್ಡಿದ್ರೆ ಹ್ಮ್. ಜಾಸ್ತಿ ಮಾಡ್ಬೇಕಂತ ಮಾಡಬಾರ್ದಂತ ಏನಾದ್ರು ಉಂಟಾ? ಮಾಡಬಾರ್ದು ಅಂತ ಏನಿಲ್ಲ, ಒಂದ್ ಮತ್ತೆ? 5% 6% ಮಾಡೋದ್ರಲ್ಲಿ ಅರ್ಥ. ಅದ್ ನೋಡು ಮತ್ತೆ ಚರ್ಚೆ 15% ಯಾಕೆ? ಮತ್ತೆ ಜನರ ಅಭಿಪ್ರಾಯ ಹೇಗೆ ಅಂತ ಕೇಳುವ. ಓ ಹಾಗೆ, ಹಂಗೆ ಈಗ ಮುಂಚೆನೆ ಬೇಡ ಅಂತ. ಯಾಕೆ ಆಯ್ತು, 15% ಏರಿಸ್ತಾ ಇರೋದು ಯಾಕೆ ನಿಮ್ ಪ್ರಕಾರ? 15% ಯಾಕೆ ಏರ್ಸಿದ್ರೆ ಅಂತ ಕೇಳ್ತಿ, ಫ್ರೀ ಕೊಡ್ತಾ ಇದ್ದೇವಲ್ಲ. ಅದೇ ಒಪ್ಕೋತಾ ಇದೀರಾ? ಹೌದು ಫ್ರೀ ಕೊಡ್ತಾ ಇದೀವಿ, ಹೌದು ಜನರಿಗೆ ಕಾಸಿಲ್ಲ ಅಂತ. ಆಗತ್ತಲ್ಲ. ಕಾಸಿಲ್ಲ ಅಂತ ಒಪ್ಕೋತಾ ಇದೀರಾ? ಹೌದು ಈಗ ಹಿಂದೆ ಕೂತ್ಕೊಂಡವ್ರು ನೋಡಿ ಟಿಕೆಟ್ ಎಲ್ಲ ಫ್ರೀಯಲ್ಲಿ ಬರ್ತಾರಲ್ಲ. ಹಿಂದೆ ಕೂತವ್ರು ಟಿಕೆಟ್ ಇಲ್ಲ, ಫ್ರೀ ಆಗಿ ಕೊಡ್ತಾರೆ. ಬರ್ತಾರೆ. ಆದ್ರೂನು ಗಂಡಸ್ರು ಏನ್ರಿ ತಪ್ಪು ಮಾಡಿದ್ರು? ಏನ್ ತಪ್ಪಿಲ್ಲ, ತಪ್ಪೇನು? ಗಂಡಸ್ರು ಬರ ಹೇಳ್ದಂಗಾಯ್ತಲ್ಲ ಈಗ. ಯಾವ ತಪ್ಪು ಇಲ್ಲ, ಗಂಡಸರಿಗೆ ಏನ್ ತಪ್ಪು ಮಾಡಿದೆ? ಏನ್ ಮಾಡೋದು, ಪಕ್ಷ ಬಿಟ್ಟು ಮಾತಾಡಕ್ ಆಗಲ್ಲ ಪಾಪ. ಛೆ, ಅದಕ್ಕೆ ಓಕೆ 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 ಓಕೆ. ಏನ್ ಮೇಡಮ್, ಹುಡುಗಿರಾ ಯಾವ ಕಡೆ ಹೊರಟ್ರಿ? ಅಯ್ಯೋ ಶಿಟ್, ನಾವ್ ಅಂದ್ಕೊಂಡೇ ಇರ್ಲಿಲ್ಲ ನಮ್ಮನ್ನ ಮಾತನಾಡಿಸ್ತಾರೆ ಅಂತ. ಸೊ ಆದ್ರೆ ಎಲ್ಲವೂ ಉಲ್ಟಾ ಆಗಿತ್ತು, ಮಾತನಾಡಿಸ್ಬಿಟ್ರು. ಹೇಳಿ ಮೇಡಮ್, ಫ್ರೀ ಹೋಗ್ತಿದ್ದೀರಾ? ನೋಡಿ, ನೀವು ಫ್ರೀ ಹೋಗುವುದರಿಂದ ನಮ್ಮ ಗಂಡು ಜೀವಗಳಿಗೆ ತೊಂದರೆ ಆಗುತ್ತದೆ. ಓಕೆ ಓಕೆ ಆಯ್ತು ಬಿಡಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಅನೇಕ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅನೇಕ ಪ್ರಾಬ್ಲಮ್ಸ್ಗಳಿವೆ. ಇದ್ಯಾವುದರ ಕಡೆಗೂ ಕೂಡ ಗಮನ ಕೊಡ್ತಾ ಇಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೊ ನೋಡಿ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಿದೆ, ಜನರ ಸೇವೆ ಮಾಡೋಕ್ಕೆ ತುಂಬಾ ಅವಕಾಶಗಳಿವೆ ಸರ್ಕಾರಕ್ಕೆ. ಆದ್ರೆ ಅದನ್ನ ಬಿಟ್ಟು ಫ್ರೀ ಕೊಟ್ಟು ಈಗ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣವಾಗಿದ್ದು, ಜೊತೆಗೆ ಎಲ್ಲದರಲ್ಲೂ ಕೂಡ ದರವನ್ನ ಹೆಚ್ಚಿಸ್ತಾ ಇರೋದು. ಈಗ ಬಸ್ ಪ್ರಯಾಣಿಕರ ದರವನ್ನು ಕೂಡ ಹೆಚ್ಚಿಸ್ತಾ ಇರುವಂತದ್ದು ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಈಗ ಸರ್ಕಾರದಲ್ಲಿ ಹಣವಿಲ್ವಾ ಅಂತ. ಸೊ ಹಾಗಾದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ವಿಚಾರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆಗಳನ್ನ ಮತ್ತೊಂದು ಕ್ಷೇತ್ರದಲ್ಲಿ ಜನರ ಬಳಿ ಕೇಳ್ತಾ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ ನಮಸ್ಕಾರ ಸರ್. ಈಗ ನಿಮ್ ಕಾಂಗ್ರೆಸ್ ಸರ್ಕಾರ ಹೌದು ಖಂಡಿತ 400 ರೂಪಾಯಿ ಈಗ ಮಂಗಳೂರಿಗೆ ಟಿಕೆಟ್ ಹೌದು 490 ರೂಪಾಯಿ ಆಗ್ತಾ ಇದೆ. ಆಗ್ಲಿ ಯಾಕೆ ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ವೇ? ದುಡ್ಡಿದ್ರೆ
ಜಾಸ್ತಿ ಮಾಡ್ಬೇಕಂತ ಮಾಡಬಾರ್ದಂತ ಏನಾದ್ರು ಉಂಟಾ? ಮಾಡಬಾರ್ದು ಅಂತ ಏನಿಲ್ಲ, ಒಂದ್ ಮತ್ತೆ 5% 6% ಮಾಡೋದ್ರಲ್ಲಿ ಅರ್ಥ. ಅದ್ ನೋಡು, ಮತ್ತೆ 15% ಯಾಕೆ? ಮತ್ತೆ ಜನರ ಅಭಿಪ್ರಾಯ ಹೇಗೆ ಅಂತ ಕೇಳುವ. ಓ ಹಾಗೆ, ಹಂಗೆ ಈಗ ಮುಂಚೆನೆ ಬೇಡ ಅಂತ. ಯಾಕೆ ಆಯ್ತು, 15% ಏರಿಸ್ತಾ ಇರೋದು ಯಾಕೆ ನಿಮ್ ಪ್ರಕಾರ? 15% ಯಾಕೆ ಏರಿಸಿದ್ರೆ ಅಂತ ಕೇಳ್ತಿ, ಫ್ರೀ ಕೊಡ್ತಾ ಇದ್ದೇವಲ್ಲ. ಅದೇ ಒಪ್ಕೋತಾ ಇದೀರಾ? ಹೌದು ಫ್ರೀ ಕೊಡ್ತಾ ಇದೀವಿ, ಹೌದು, ಜನರಿಗೆ ಕಾಸಿಲ್ಲ ಅಂತ. ಆಗತ್ತಲ್ಲ. ಕಾಸಿಲ್ಲ ಅಂತ ಒಪ್ಕೋತಾ ಇದೀರಾ? ಹೌದು, ಈಗ ಹಿಂದೆ ಕೂತ್ಕೊಂಡವ್ರು ನೋಡಿ ಟಿಕೆಟ್ ಎಲ್ಲ ಫ್ರೀಯಲ್ಲಿ ಬರ್ತಾರಲ್ಲ. ಹಿಂದೆ ಕೂತವ್ರು ಟಿಕೆಟ್ ಇಲ್ಲ, ಫ್ರೀ ಆಗಿ ಕೊಡ್ತಾರೆ. ಹೊರ್ತಾರೆ. ಆದ್ರೂನು ಗಂಡಸ್ರು ಏನ್ರಿ ತಪ್ಪು ಮಾಡಿದ್ರು? ಏನ್ ತಪ್ಪಿಲ್ಲ, ತಪ್ಪೇನು? ಗಂಡಸ್ರು ಬರ ಹೇಳ್ದಂಗೈತಲ್ಲ ಈಗ. ಯಾವ ತಪ್ಪು ಇಲ್ಲ, ಗಂಡಸರಿಗೆ ಏನ್ ತಪ್ಪು ಮಾಡಿದೆ? ಏನ್ ಮಾಡೋದು, ಪಕ್ಷ ಬಿಟ್ಟು ಮಾತಾಡಕ್ ಆಗಲ್ಲ ಪಾಪ. ಛೆ, ಅದಕ್ಕೆ. ಹಾಗೆ ಓಕೆ 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 ಓಕೆ. ಏನ್ ಮೇಡಮ್, ಹುಡುಗಿರ ಯಾವ ಕಡೆ ಹೊರಟ್ರಿ? ಅಯ್ಯೋ ಶಿಟ್, ನಾವ್ ಅಂದ್ಕೊಂಡೇ ಇರ್ಲಿಲ್ಲ ನಮ್ಮನ್ನ ಮಾತನಾಡಿಸ್ತಾರೆ ಅಂತ. ಸೊ ಆದ್ರೆ ಎಲ್ಲವೂ ಉಲ್ಟಾ ಆಗಿತ್ತು, ಮಾತನಾಡಿಸ್ಬಿಟ್ರು. ಹೇಳಿ ಮೇಡಮ್, ಫ್ರೀ ಹೋಗ್ತಿದ್ದೀರಾ? ನೋಡಿ, ನೀವು ಫ್ರೀ ಹೋಗುವುದರಿಂದ ನಮ್ಮ ಗಂಡು ಜೀವಗಳಿಗೆ ತೊಂದರೆ ಆಗುತ್ತದೆ. ಓಕೆ ಓಕೆ, ಆಯ್ತು ಬಿಡಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಅನೇಕ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅನೇಕ ಪ್ರಾಬ್ಲಮ್ಸ್ಗಳಿವೆ. ಇದ್ಯಾವುದರ ಕಡೆಗೂ ಕೂಡ ಗಮನ ಕೊಡ್ತಾ ಇಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೊ ನೋಡಿ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಿದೆ, ಜನರ ಸೇವೆ ಮಾಡೋಕ್ಕೆ ತುಂಬಾ ಅವಕಾಶಗಳಿವೆ ಸರ್ಕಾರಕ್ಕೆ. ಆದ್ರೆ ಅದನ್ನ ಬಿಟ್ಟು ಫ್ರೀ ಕೊಟ್ಟು ಈಗ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣವಾಗಿದ್ದು, ಜೊತೆಗೆ ಎಲ್ಲದರಲ್ಲೂ ಕೂಡ ದರವನ್ನ ಹೆಚ್ಚಿಸ್ತಾ ಇರೋದು. ಈಗ ಬಸ್ ಪ್ರಯಾಣಿಕರ ದರವನ್ನು ಕೂಡ ಹೆಚ್ಚಿಸ್ತಾ ಇರುವಂತದ್ದು ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಈಗ ಸರ್ಕಾರದಲ್ಲಿ ಹಣವಿಲ್ವಾ ಅಂತ. ಸೊ ಹಾಗಾದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ವಿಚಾರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಸಮಸ್ಯೆಗಳನ್ನ ಮತ್ತೊಂದು ಕ್ಷೇತ್ರದಲ್ಲಿ ಜನರ ಬಳಿ ಕೇಳ್ತಾ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ ನಮಸ್ಕಾರ ಸರ್. ಈಗ ನಿಮ್ ಕಾಂಗ್ರೆಸ್ ಸರ್ಕಾರ ಹೌದು, ಖಂಡಿತ. 400 ರೂಪಾಯಿ ಈಗ ಮಂಗಳೂರಿಗೆ ಟಿಕೆಟ್. ಹೌದು, 490 ರೂಪಾಯಿ ಆಗ್ತಾ ಇದೆ. ಯಾಕೆ ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ವೇ? ದುಡ್ಡಿದ್ರೆ ಜಾಸ್ತಿ ಮಾಡ್ಬೇಕಂತ ಮಾಡಬಾರ್ದಂತ ಏನಾದ್ರು ಉಂಟಾ? ಮಾಡಬಾರ್ದು ಅಂತ ಏನಿಲ್ಲ, ಒಂದ್ 5% 6% ಮಾಡೋದ್ರಲ್ಲಿ ಅರ್ಥ. ಅದ್ ನೋಡು, ಮತ್ತೆ 15% ಯಾಕೆ? ಮತ್ತೆ ಜನರ ಅಭಿಪ್ರಾಯ ಹೇಗೆ ಅಂತ ಕೇಳುವ. ಓ ಹಾಗೆ, ಹಂಗೆ ಈಗ ಮುಂಚೆನೆ ಬೇಡ ಅಂತ. ಯಾಕೆ ಆಯ್ತು, 15% ಏರಿಸ್ತಾ ಇರೋದು ಯಾಕೆ ನಿಮ್ ಪ್ರಕಾರ? 15% ಯಾಕೆ ಏರಿಸಿದ್ರೆ ಅಂತ ಕೇಳ್ತಿ, ಫ್ರೀ ಕೊಡ್ತಾ ಇದ್ದೇವಲ್ಲ. ಅದೇ ಒಪ್ಕೋತಾ ಇದೀರಾ? ಹೌದು, ಫ್ರೀ ಕೊಡ್ತಾ ಇದೀವಿ, ಹೌದು, ಜನರಿಗೆ ಕಾಸಿಲ್ಲ ಅಂತ. ಆಗತ್ತಲ್ಲ. ಕಾಸಿಲ್ಲ ಅಂತ ಒಪ್ಕೋತಾ ಇದೀರಾ? ಹೌದು, ಈಗ ಹಿಂದೆ ಕೂತ್ಕೊಂಡವ್ರು ನೋಡಿ ಟಿಕೆಟ್ ಎಲ್ಲ ಫ್ರೀಯಲ್ಲಿ ಬರ್ತಾರಲ್ಲ. ಹಿಂದೆ ಕೂತವ್ರು ಟಿಕೆಟ್ ಇಲ್ಲ, ಫ್ರೀ ಆಗಿ ಕೊಡ್ತಾರೆ. ಹೊರ್ತಾರೆ. ಆದ್ರೂನು ಗಂಡಸ್ರು ಏನ್ರಿ ತಪ್ಪು ಮಾಡಿದ್ರು? ಏನ್ ತಪ್ಪಿಲ್ಲ, ತಪ್ಪೇನು? ಗಂಡಸ್ರು ಬರ ಹೇಳ್ದಂಗೈತಲ್ಲ ಈಗ. ಯಾವ ತಪ್ಪು ಇಲ್ಲ, ಗಂಡಸರಿಗೆ ಏನ್ ತಪ್ಪು ಮಾಡಿದೆ? ಏನ್ ಮಾಡೋದು, ಪಕ್ಷ ಬಿಟ್ಟು ಮಾತಾಡಕ್ ಆಗಲ್ಲ ಪಾಪ. ಛೆ, ಅದಕ್ಕೆ. ಓಕೆ 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 ಓಕೆ. ಏನ್ ಮೇಡಮ್, ಹುಡುಗಿರ ಯಾವ ಕಡೆ ಹೊರಟ್ರಿ? ಅಯ್ಯೋ ಶಿಟ್, ನಾವ್ ಅಂದ್ಕೊಂಡೇ ಇರ್ಲಿಲ್ಲ ನಮ್ಮನ್ನ ಮಾತನಾಡಿಸ್ತಾರೆ ಅಂತ. ಸೊ ಆದ್ರೆ ಎಲ್ಲವೂ ಉಲ್ಟಾ ಆಗಿತ್ತು, ಮಾತನಾಡಿಸ್ಬಿಟ್ರು. ಹೇಳಿ ಮೇಡಮ್, ಫ್ರೀ ಹೋಗ್ತಿದ್ದೀರಾ? ನೋಡಿ, ನೀವು ಫ್ರೀ ಹೋಗುವುದರಿಂದ ನಮ್ಮ ಗಂಡು ಜೀವಗಳಿಗೆ ತೊಂದರೆ ಆಗುತ್ತದೆ. ಓಕೆ ಓಕೆ, ಆಯ್ತು ಬಿಡಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಅನೇಕ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅನೇಕ ಪ್ರಾಬ್ಲಮ್ಸ್ಗಳಿವೆ. ಇದ್ಯಾವುದರ ಕಡೆಗೂ ಕೂಡ ಗಮನ ಕೊಡ್ತಾ ಇಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೊ ನೋಡಿ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಿದೆ, ಜನರ ಸೇವೆ ಮಾಡೋಕ್ಕೆ ತುಂಬಾ ಅವಕಾಶಗಳಿವೆ ಸರ್ಕಾರಕ್ಕೆ. ಆದ್ರೆ ಅದನ್ನ ಬಿಟ್ಟು ಫ್ರೀ ಕೊಟ್ಟು ಈಗ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣವಾಗಿದ್ದು, ಜೊತೆಗೆ ಎಲ್ಲದರಲ್ಲೂ ಕೂಡ ದರವನ್ನ ಹೆಚ್ಚಿಸ್ತಾ ಇರೋದು. ಈಗ ಬಸ್ ಪ್ರಯಾಣಿಕರ ದರವನ್ನು ಕೂಡ ಹೆಚ್ಚಿಸ್ತಾ ಇರುವಂತದ್ದು ಸಾಕಷ್ಟು